ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ರುದ್ರಾವಧೂತರಿಗೂ ಸದ್ಗುರು ಸಿದ್ಧಾರೂಢರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಪರಿಷತ್ತು ನಡೆಯುತ್ತದೆ. ಸಾಮಾನ್ಯವಾಗಿ ಜಮಖಂಡಿಯಲ್ಲಿ ವೇದಾಂತ ಪರಿಷತ್ ರುದ್ರಾವಧೂತ ಮಠದಲ್ಲಿ ನಡೆಯಬೇಕಾದರೆ ಈಗ 39ನೇ ವೇದಾಂತ ಪರಿಷತ್ತು ಈ ವರ್ಷ ನಡೆಯುತ್ತದೆ. ಇದೇ ಡಿಸೆಂಬರ್ 11, 12, 13ನೇ ತಾರೀಕಿಗೆ ಈ ವೇದಾಂತ ಪರಿಷತ್ತು ಇರುತ್ತದೆ. ಆದ್ದರಿಂದ 38 ವರ್ಷಗಳ ಪರ್ಯಂತರವಾಗಿ ಅದು ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಅದು ಎಲ್ಲರಿಗೂ 3 ದಿನಗಳ ಪರ್ಯಂತರವಾಗಿ ಎಲ್ಲರಿಗೂ ಅನ್ನ ಪ್ರಸಾದ, ಬೆಳಿಗ್ಗೆ ಎಲ್ಲರಿಗೂ ನಾಷ್ಟ, ಹಿಂಗೆಲ್ಲ ಮತ್ತು ವೇದಾಂತ ಸಮ್ಮೇಳನ ಅನೇಕ ಮಹಾತ್ಮರಿಂದ ಪ್ರವಚನ, 150 ಭಜನ್ ದಿಂಡೆಗಳಿಂದ ಭಜನ ಕಾರ್ಯಕ್ರಮ, ಇವೆಲ್ಲ ವಿಜೃಂಭಣೆಯಿಂದ ಈ ಜಮಖಂಡಿಯ ರುದ್ರಾವಧೂತ ಮಠದಲ್ಲಿ ಪ್ರತಿ ವರ್ಷ ವೇದಾಂತ ಪರಿಷತ್ತು ನಡೆಯುತ್ತದೆ. ಆದ್ದರಿಂದ ಈ ವರ್ಷವೂ ಕೂಡ ಈಗ ಇದೇ ಡಿಸೆಂಬರ್ ತಿಂಗಳ 11, 12, 13 ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರುತ್ತಾರೆ. ಅಂದರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ, ರಾಯಚೂರು, ಬೆಳಗಾವ್, ಬಿಜಾಪುರ್, ಬಾಗಲಕೋಟ್ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಬರ್ತಾರೆ, ಬಾಂಬೆಲಿಂದನೂ ಬರುತ್ತಾರೆ. ಹೀಗಾಗಿ ಈ ಮಠ, ಈ ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲ ಜನ ತುಂಬಿ ತುಳುಕುತ್ತಿರುತ್ತದೆ. ಅದರ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ, ಅದು ಕೂಡ ನೋಡುವಂತೆನ ರುದ್ರಾವಧೂತರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ 5 ಸುತ್ತು. ಆವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ. ಅಂದ್ರೆ ಈ ರೀತಿ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ, ಅನ್ನ ಪ್ರಸಾದ, ಭಜನ, ಪ್ರವಚನ ಎಲ್ಲವೂ ಸಾಕು ಅನ್ನುವಂತೆ ಎಲ್ಲ ತರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ 2 ಮಾತನ್ನು ಮುಗಿಸುತ್ತೇನೆ.